Express with ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ಗೌರಿ ಕಲ್ಯಾಣ. ಅದು ಸ್ವಮೇಕ ಗೌರಿ ಕಲ್ಯಾಣ, ಅದು ಸ್ವಮೇಕ ಅಲ್ಲ, ಅದು ರಿಮೇಕ್. ಗೌರಿ ಕಲ್ಯಾಣ ಅಂತ ಒಂದು ಸಿನಿಮಾ ನಮ್ಮ ಮಾಡಿದೆ, ಭಾಗ್ಯರಾಜ್ ಅವ್ರ ಸಿನಿಮಾ ಅದು. ಭಾಗ್ಯರಾಜ್ ನಮ್ಮ ಮನೆಗೆ ಒಬ್ಬ ಹುಡುಗ ಬರ್ತಾ ಇದ್ದೆ ಯಾವಾಗ್ಲೂ, ನನ್ನ ಸ್ನೇಹಿತ, ನಮ್ಮ ಮಕ್ಕಳ ಫ್ರೆಂಡು, ಅವನಿಗೆ ಹರ್ಷವರ್ಧನ ಅಂತ ಹೆಸರಿಟ್ಟು ಅವನ್ನಿಟ್ಟು ಮಾಡಿದೆ. ಹೇಗೆ ಅವನೊಂದೇ ಹುಡುಗ. ಪ್ರತಿಯೊಂದು ಸಿನಿಮಾದಲ್ಲೂ ನೋಡಿ ಎಂತ ತಪ್ಪು ಮಾಡಿದೀನಿ ನಾನು ಅಂತ. ನಾನು ಹಾಕಿದ್ದ ಹೀರೋಗಳನ್ನೇ ಮತ್ತೆ ಯೂಸ್ ಮಾಡಲಿಲ್ಲ. ಪ್ರತಿಯೊಂದು ಸಿನಿಮಾದಲ್ಲೂ ಹೊಸ ಹೀರೋಗಳನ್ನ ಹಾಕಕ್ಕೆ ಶುರು ಮಾಡಿದೆ. ಗೌರಿ ಕಲ್ಯಾಣದಲ್ಲಿ ಹರ್ಷವರ್ಧನ ಅಂತ ಒಬ್ಬ ಹುಡುಗನ್ ಕರ್ಕೊಂಡ್ ಬಂದೆ. ಆಮೇಲೆ ಹೊಸ ಹೀರೋಯಿನ್ ಹಾಕ್ದೆ, ನಿತ್ಯ ಅಂತ ಹೆಸರಿಟ್ಟು ಒಂದು ಹೊಸ ಹೀರೋಯಿನ್ ಹಾಕ್ದೆ. MP ಶಂಕರ್ ವಜ್ರಮುನಿ ಹ್ಯಾಡ್ ಎ ವಂಡರ್ಫುಲ್ ರೋಲ್ ಇನ್ ದಟ್ ಫಿಲಂ. ತೂರಲ್ಲಿ ನಿನ್ನು ಪೋಚಿ ಅಂತ ಸಿನಿಮಾ, ಬಹಳ ಮೆಹಬೂಬಾ ಅಂತ ಹಿಂದಿಲಿ ಬಹಳ ಚೆನ್ನಾಗಿ ಹೋಯ್ತಾ ಸಿನಿಮಾ. ಅದನ್ನೇ ನಾವು ಕನ್ನಡದಲ್ಲಿ ಮಾಡಿದ್ವಿ. ತೂರಲ್ಲಿ ನೀನು ಪೋಚಿ ಅಂತ ಭಾಗ್ಯರಾಜ್ ಅವ್ರ ಸಿನಿಮಾ. ಆ ಸಿನಿಮಾ ನಾನು ಮಾಡಿದೆ. ಅದನ್ನು ಕೂಡ ಮೈಸೂರಲ್ಲೇ ತೆಗೆದೆ. ಗೌರಿ ಕಲ್ಯಾಣ ಅದನ್ನು ತಪ್ಪು ಮಾಡಿದೆ. ನಾನು ಅದರಲ್ಲಿ ಫ್ಯೂ ನೆಗೆಟಿವ್ ತಪ್ಪು ಮಾಡಿದೆ. RO ನೆಗೆಟಿವ್ ಬಳಸಿ ಅದಷ್ಟು ನಮಗೆ ಫಲ ಕೊಡ್ಲಿಲ್ಲ ಆ ಸಿನಿಮಾದಲ್ಲಿ. ಅಂದ್ರೆ RO ನೆಗೆಟಿವ್, ಫ್ಯೂಜಿ ನೆಗೆಟಿವ್, ಕೊಡಕ್ ನೆಗೆಟಿವ್ ಅಂತ 3-4 ಬರ್ತಾ ಇತ್ತು. ಅದು ಏನೋ ಒಂದು ವ್ಯತ್ಯಾಸಗಳಾಗಿ ಅದು ಶೂಟ್ ಮಾಡಿದ್ದೆಲ್ಲ ಸ್ವಲ್ಪ ತೊಂದರೆಗಳಾಯ್ತು ನಮಗೆ. ಸೊ ಅದನ್ನ ಮಾಡಿದ್ವಿ. ತೂರಲ್ಲಿ ನೀನು ಪೋಚಿನ ಮತ್ತೆ ಮಾಡಿದ ಸಿನಿಮಾನೇ ಗೌರಿ ಕಲ್ಯಾಣ. ಆ ಗೌರಿ ಕಲ್ಯಾಣ ನಿನಗೆ ಯಥಾ ಪ್ರಕಾರ ಸಿದ್ಧರಿಸ್ತು ಅಂತ ಅಷ್ಟು ಚೆನ್ನಾಗಿ ಹೋಗ್ಲಿಲ್ಲ ಆ ಸಿನಿಮಾ. ಇಟ್ ವಾಸ್ ನಾಟ್ ದಟ್ ಗುಡ್ ಟು ಗುಡ್. ಗೌರಿ ಕಲ್ಯಾಣ ಬಹಳ, ಅದನ್ನು ಕೂಡ ಮಾರಿದ್ದೆ, ಎಷ್ಟೋ ಏರಿಯಾಗಳು ಮಾರಿದ್ದೆ ನಾನು. ಪಾಪ ತಗೊಂಡವ್ರಿಗೆಲ್ಲ ಲಾಸ್ ಆಯ್ತು ಸಿನಿಮಾ. ಬಟ್ ಒಂದು ಗೌರಿ ಕಲ್ಯಾಣದ ಏನಪ್ಪ ವಿಶೇಷ ಅಂದ್ರೆ ಬಹಳ ಇಂಟ್ರೆಸ್ಟ್. ಫಸ್ಟ್ ಕಾಪಿ ನೋಡಿದವರೆಲ್ಲ ಕ್ಲಾಪ್ಸ್ ಹೊಡೆದ್ಬಿಟ್ರು ಆ ಸಿನಿಮಾ. ಅಂಥ ಒಂದು ಎಲ್ಲರೂ ಡಿಸ್ಟ್ರಿಬ್ಯೂಟರ್ಗಳು ನಮ್ಗೆ ಇನ್ನೊಂದ್ಸತಿ ಹಾಕಿ ಸರ್ ನೋಡ್ಬೇಕು ನಾವು, ಇನ್ನೊಂದ್ಸತಿ ಹಾಕಿ ಸರ್ ನೋಡ್ಬೇಕು ನಾವು. ಅಷ್ಟು ಡಿಮ್ಯಾಂಡ್ ಇತ್ತು ಆ ಗೌರಿ ಕಲ್ಯಾಣ ಸಿನಿಮಾಕ್ಕೆ. ಆ ಡಿಮ್ಯಾಂಡ್ ತಕ್ಕಾಗಿ ಆ ಸಿನಿಮಾ ಓಡ್ಲಿಲ್ಲ. ಗೌರಿ ಕಲ್ಯಾಣ ಚೆನ್ನಾಗಿ ಓಡಿಬಿಟ್ಟಿದ್ರೆ ದ್ವಾರಕೀಸ್ ಜೀವನವೇ ಬದಲಾಗಿರೋದು. ಬೇಕಾದ ಸಿನಿಮಾ ಆ ಕಾಲದಲ್ಲಿ ಮಾಡಿರವೆ. ಗೌರಿ ಕಲ್ಯಾಣ ಬಹಳ ಬಹಳ ಖುಷಿ ಪಟ್ಟು ಮಾಡಿದ ಸಿನಿಮಾ. ಬಹಳ ಹಿಂಗ್ ತೆಗೋಣ ಹಂಗ್ ತೆಗೋಣ ಅಂತ ಹೊಸಬನ್ನ ಹಾಕಿ ಯಾಕೆ ಶ್ರುತಿ ಬೇರೆ ಚೆನ್ನಾಗಿ ಹೋಗಿತ್ತಲ್ಲ ನನಗೆ. ಸೊ ನನಗೆ ಗೌರಿ ಕಲ್ಯಾಣ ಸಿನಿಮಾನ ಚೆನ್ನಾಗಿ ಮಾಡಿ MP ಶಂಕರ್, ವಜ್ರಮುನಿ ಬಹಳ ಅತ್ಯುತ್ತಮವಾದ ರೋಲ್ಗಳು ಅವರಿಬ್ಬರಿಗೂ ಇತ್ತು. ಅವರಿಬ್ರು ಬಹಳ ಚೆನ್ನಾಗಿ ಪಾತ್ರ ಮಾಡಿದ್ರು. ಆ ಸಿನಿಮಾನ ಮಾಡಿದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕಾಗಿ ಅದಕ್ಕೆ ಪ್ರೀ ರಿಲೀಸ್ ಬಹಳ ಹೆಸರಿತ್ತು. ರಿಲೀಸ್ ಆದ್ಮೇಲೆ ಹೆಸರಿಗೆ ತಕ್ಕ ಓಡ್ಲಿಲ್ಲ ಆ ಸಿನಿಮಾ. ದಟ್ ವಾಸ್ ನಾಟ್ ಅಪ್ ಟು ದಿ ಮಾರ್ಕ್. ಸೊ ಗೌರಿ ಕಲ್ಯಾಣ ಸಿನಿಮಾ ಆತರ ಆಯ್ತು ನನಗೆ. ಎಲ್ಲ ಟೋಟಲ್ ಮೈಸೂರಲ್ಲಿ ತೆಗೆದೆ ಆ ಸಿನಿಮಾನ. ಮೈಸೂರು ಒಳ್ಳೊಳ್ಳೆ ಲೊಕೇಶನ್ ಹೋಗಿ ಗೌರಿ ಕಲ್ಯಾಣ ಮಾಡಿದ್ವಿ ನಾವು. ನಿತ್ಯ ಅಂತ ಹೊಸ ಹುಡುಗಿ, ಹರ್ಷವರ್ಧನ ಒಳ್ಳೆ ಹುಡುಗ, ಆತ ಒಳ್ಳೆ ಹ್ಯಾಂಡ್ಸಮ್ ಹೀರೋ. ಅವನ್ ಹಾಕಿ ನಮ್ಮ ಮನೆಗೆ ಬರ್ತಾ ಇದ್ದ ಹುಡುಗ. ಅವನು 1-2 ಸಿನಿಮಾಗಳು ಮಾಡ್ದ ಅಂತ ಕಾಣುತ್ತೆ. ಆಮೇಲೆಲ್ಲೋ ಆತ ಕಾಣಲಿಲ್ಲ. ಸೊ ಆತನಿಟ್ಟು ಹೊಸಬರು ಇದೇ ಒಂದು ಇದಾಗೋಯ್ತು ನನಗೆ. ಇವ್ರನ್ನ ಹಾಕಿದ್ರೆ ಮತ್ತೆ ರಿಪೀಟ್ ಮಾಡೋದು ಬೇಡ, ಇನ್ನೊಬ್ಬರನ್ನ ಹಾಕೋಣ, ಇವ್ರನ್ನ ರಿಪೀಟ್ ಮಾಡೋದು ಬೇಡ, ಇನ್ನೊಬ್ಬರನ್ನ ಹಾಕೋಣ, ಈ ತರ ಮಾಡ್ತಾ ಹೋದೆ. ಈ ತರ ಮಾಡಿದ ಸಿನಿಮಾಗಳು ಇವು ಎಲ್ಲ ನೋಡಿ. ಎಂತೆಂತ ಅವ್ನು ಹಾಕೊಂಡ್ ಬಂದೀನಿ. ವಿನೋದ್ ರಾಜ್ ಆಗ್ಬೋದು, ಹರ್ಷವರ್ಧನ ಆಗ್ಬೋದು, ಸುನಿಲ್ ಆಗಿರ್ಬೋದು. ಇವರೆಲ್ಲ ಬಂದವರು ದ್ವಾರಕೀಸ್ ಚಿತ್ರ ಬ್ಯಾನರ್ ಅಲ್ಲಿ ಎಲ್ಲ ಮಾಡ್ಕೊಂಡ್ ಬಂದೆ. ಹೌದು. ಶ್ರುತಿ ಅವಾಗ ಅವ್ರ ಹೆಸರು ಗಿರಿಜಾ ಇದ್ದಿದ್ದು ಪ್ರಿಯದರ್ಶಿನಿ ಮಾಡ್ಕೊಂಡು. ನಿಜಾನ ಗೊತ್ತಿಲ್ಲ, ಯಾವ್ದೋ ಇದ್ರಲ್ಲಿ ಓದಿದ್ದೆ ನಾನು. ಮೀನಾ ಹಾಕ್ಬೇಕಾಗಿತ್ತು, ಬರೀ ರಮ್ಯಾ ಕೃಷ್ಣ ಹಾಕ್ಬೇಕಾಗಿತ್ತು. ಹೌದು ವೆರಿ ರಮ್ಯಾ ಕೃಷ್ಣ. ಇವಳು ಶಾರ್ಟ್ ಆಗಿದ್ಲು. ಆ ಪಾತ್ರ ಚೆನ್ನಾಗಿ ಅದೇ ತರ ಗೆಟಪ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಲು. ಅದೇ ತರ ಹೂ ಮುಡ್ಕೊಂಡು ಗಿಡ್ಕೊಂಡು ಸೀರೆ ಉಟ್ಕೊಂಡು ಎಲ್ಲ ಮಾಡ್ಕೊಂಡು ಕ್ಲೀನ್ ಆಗಿ ಸೇಮ್ ಗೆಟಪ್ ಸಿಕ್ಕೇಮ್. ಇಮ್ಮೆನ್ಸ್ಲಿ ಐ ಲೈಕ್ ಇಟ್. ಓಕೆ. ಅದಕ್ಕೆ ಅವಳು ಕೆಟ್ಟ ಫೋಟೋಗಳೆಲ್ಲ ತೆಗೆದು ಒಳ್ಳೆ ಫೋಟೋಗಳು ಮಾತ್ರ ಕಳಿಸಿದೆ ಇದಕ್ಕೆ. ಅಂದ್ರೆ ಅವಾಗ ಅದೇ ನಾನು ಅದನ್ನ ಕೇಳೋದ್ ಮರ್ತ್ಬಿಟ್ಟೆ ನಾನು. ಅಂದ್ರೆ ನಿಮ್ ವೈಫ್ ಈ ಸೆಲೆಕ್ಷನ್ ಅಲ್ಲೆಲ್ಲ ಇನ್ವಾಲ್ವ್ ಆಗ್ತಾ ಇದ್ದಾರೆ? ಡೆಫಿನೆಟ್ ಆಗಿ ಪ್ರತಿಯೊಬ್ಬ ವೈಫ್ ಆಗ್ಬೋದು, ಮಕ್ಕಳಾಗ್ಬೋದು, ಎಲ್ರಿಗೂ ಹೇಳವೆ. ಎಲ್ರಿಗೂ ಕೇಳಿ ಡಿಸ್ಕಸ್ ಮಾಡಿ, ಕ್ಯಾಮ್ರಾಮನ್ ಕೇಳಿ, ಎಲ್ರೂ ಕೇಳಿ ಓಕೆ ಮಾಡ್ತಾ ಇದ್ದೆ. ನನ್ನ ಮನ್ಸಿಗೆ ಇಷ್ಟ ಆದ್ರೆ ಆಗೋಯ್ತು. ಮೇಜರ್ ಸ್ಟೋರಿನಲ್ಲೂ ಇನ್ವಾಲ್ವ್ ಆಗ್ತಾ ಇದ್ರ ನಿಮ್ ವೈಫ್? ಇಲ್ಲ ಅಷ್ಟೇ, ಅಂತದ್ದೆಲ್ಲ ಇಲ್ಲ. ಬಟ್ ಕೇಳೋವೆ, ಹೇಳೋವೆ. ಐ ಯೂಸ್ ಟು ಟೆಲ್ ಹರ್, ಎಲ್ಲ ಎಕ್ಸ್ಪ್ಲೈನ್ ಮಾಡೋವೆ, ಸಜೆಷನ್ ಕೊಡೋಳ ಅಷ್ಟೇ. 100% ಇನ್ವಾಲ್ವ್ಮೆಂಟ್ ಇಲ್ಲ. ಸೊ ಅಲ್ಲಿಂದ ಹೋಗ್ತಾ ಬರ್ತಾ ಅದು ಇದು ಮಾತಾಡ್ತಾ ಸಜೆಷನ್ಗಳು ಅವಾಗ ತಗೊಳ್ಳೋವೆ. ಶಿ ವಾಸ್ ಎ ಡಬಲ್ ಗ್ರಾಜುಯೇಟ್, MSc, ಶಿ ವಾಸ್ ಎ ಲೆಕ್ಚರರ್. ಹೌದು. ಸೊ ಅದರಿಂದ ಬೇಕಾದಾಗೆ ಪುಸ್ತಕಗಳು ಓದೋಳು ಅವಳು, ಕತೆ ಪುಸ್ತಕಗಳು ಚೆನ್ನಾಗಿ ಓದೋಳು. ಸೊ ನನಗೆ ಓದೋದು ಅಭ್ಯಾಸ ಇಲ್ಲ. ಓದೋ ಅಭ್ಯಾಸ ಇದ್ದಿದ್ರೆ ಯಾವತ್ತೋ ದ್ವಾರಕೀಶು ನಾವಲ್ ತೆಗೆದಿರೋ. ಇಲ್ಲೇ ಹೋದ್ರು ಎಂತೆಂತ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಅದರ ಇದಿಲ್ಲ ಈಗ. ಚೌಕ ಅಂತೂ ಹಂಗೆ
ಅದೊಂದು ನೆಕ್ಸ್ಟ್ ಲ್ಯಾಂಡ್ ಮಾರ್ಕ್ ಆಗುತ್ತೆ. ಕ್ರೆಡಿಟ್ ಗೋಸ್ ಟು ಯೋಗೇಶ್. ತುಂಬಾ ಅವನು ವೆರೈಟಿಯಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದಾನೆ ನೋಡು. ಹಿ ಇಸ್ ಕಂಟಿನ್ಯೂಯಿಂಗ್ ದ ಲೆಗಸಿ. ಸ್ಟಾರ್ಸ್ ಎಕ್ಸ್ಪ್ರೆಸ್ ವಿತ್ ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.